ತಮಿಳುನಾಡು ರಾಜ್ಯ ರಾಜಕೀಯ ದೇಶದ ಗಮನ ಸೆಳೆಯುತ್ತಿದೆ. ಇತ್ತೀಚೆಗೆ ಎಐಎಡಿಎಂಕೆ ಸಂಸದ ಧನಪಾಲ್ ನೀಡಿದ ಹೇಳಿಕೆ ವಿಜಯ್ ಸರ್ಕಾರಕ್ಕೆ ಬುಡವನ್ನ ಅಲುಗಾಡುವಂತೆ ಮಾಡಿದೆ. ಮುಖ್ಯಮಂತ್ರಿ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಸರ್ಕಾರ ಮುಂದಿನ 6 ತಿಂಗಳೊಳಗೆ ಪತನಗೊಳ್ಳುವುದು ಖಚಿತ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಹೌದು, ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಯಡಪ್ಪಾಡಿ ಪಳನಿಸ್ವಾಮಿ ಅವರು ಮೇ 19ರಂದು ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳ ತುರ್ತು ಸಭೆ ಕರೆದಿದ್ದರು. ಈ ಸಭೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಧನಪಾಲ್, ರಾಜ್ಯ ಸರ್ಕಾರ ಹಾಗೂ ಎಸ್ಪಿ ವೇಲುಮಣಿ ಬಣದ ವಿರುದ್ಧ ವಾಗ್ದಾಳಿ ನಡೆಸಿದರು. 25 ಶಾಸಕರ ಅನರ್ಹತೆ ಕಾನೂನುಬದ್ಧವಾಗಿ ಖಚಿತ. ವಿಶ್ವಾಸಮತ ಯಾಚನೆಯ ವೇಳೆ ಮುಖ್ಯಮಂತ್ರಿ ವಿಜಯ್ ಸರ್ಕಾರದ ಪರವಾಗಿ ಮತ ಚಲಾಯಿಸಿದ ಎಸ್ಪಿ ವೇಲುಮಣಿ ಬಣದ 25 ಶಾಸಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಧನಪಾಲ್ ಸ್ಪಷ್ಟಪಡಿಸಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಕಠಿಣ ನಿಯಮಗಳಿಂದ ಬಚಾವಾಗಲು ಯಾವುದೇ ಒಂದು ಬಣಕ್ಕೆ ಕನಿಷ್ಠ 2 ಅಥವಾ 3ರಷ್ಟು ಬಹುಮತ ಇರಬೇಕಾಗತ್ತೆ. ಆದರೆ ಬಂಡಾಯ ಎದ್ದಿರುವ ವೇಲುಮಣಿ ಬಣಕ್ಕೆ ಅಂತಹ ಯಾವುದೇ ಸಂಖ್ಯಾಬಲದ ಬೆಂಬಲವಿಲ್ಲ. ಹಾಗಾಗಿ ವಿಪ್ ಉಲ್ಲಂಘಿಸಿ ಸರ್ಕಾರದ ಪರ ಮತ ಹಾಕಿದ ಆ 25 ಶಾಸಕರು ಶೀಘ್ರದಲ್ಲೇ ಅನರ್ಹಗೊಳ್ಳುವುದು ಕಾನೂನುಬದ್ಧವಾಗಿ 100ಕ್ಕೆ 100ರಷ್ಟು ಖಚಿತ. ಸ್ಪೀಕರ್ ಶೀಘ್ರದಲ್ಲೇ ಇವರ ವಿರುದ್ಧ ಕಠಿಣ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಧನ್ಪಾಲ್ ತಿಳಿಸಿದರು. ಇನ್ನು ಟಿವಿಕೆ ಸರ್ಕಾರದ ಸದ್ಯದ ಆಡಳಿತ ವೈಖರಿ ಮತ್ತು ಚಟುವಟಿಕೆಗಳಿಂದ ಮೈತ್ರಿ ಪಕ್ಷಗಳು ಅಸಮಾಧಾನಗೊಂಡಿವೆ. ಒಂದೆಡೆ ಸಮ್ಮಿಶ್ರ ಪಕ್ಷಗಳು ಬೆಂಬಲ ಹಿಂತೆಗೆದುಕೊಳ್ಳುವ ಸನ್ನಿವೇಶ ಸೃಷ್ಟಿಯಾಗುತ್ತಿದ್ದರೆ, ಮತ್ತೊಂದೆಡೆ ಸರ್ಕಾರವನ್ನು ರಕ್ಷಿಸಲು ಹೋದ ಎಐಎಡಿಎಂಕೆಯ 25 ಶಾಸಕರು ಅನರ್ಹತೆಯ ಭೀತಿ ಎದುರಿಸುತ್ತಿದ್ದಾರೆ. ಪ್ರಸ್ತುತ ಇಡೀ ವಿಧಾನಸಭೆಯ ಗಮನ ಸ್ಪೀಕರ್ ಜೆಸಿಟಿ ಪ್ರಭಾಕರ್ ಅವರ ನಿರ್ಧಾರದತ್ತ ನೆಟ್ಟಿದೆ. ಇಪಿಎಸ್ ಬಣದ 22 ಶಾಸಕರು ಸರ್ಕಾರದ ವಿರುದ್ಧ ಮತ ಚಲಾಯಿಸಿದರೆ, ವೇಲುಮಣಿ ಬಣದ 25 ಶಾಸಕರು ಪರವಾಗಿ ಮತ ಚಲಾಯಿಸಿದ್ದಾರೆ. ಯಾರ್ ವಿಪ್ ಅಧಿಕೃತ ಎಂಬ ಕಾನೂನು ಸಮರ ತಾರಕಕ್ಕೇರಿದ್ದು 2 ಬಣಗಳು ಸ್ಪೀಕರ್ ಅವರಿಗೆ ಅರ್ಜಿ ಸಲ್ಲಿಸಿವೆ. ಒಟ್ನಲ್ಲಿ ಈ 25 ಶಾಸಕರ ರಾಜಕೀಯ ಭವಿಷ್ಯ ಮತ್ತು ವಿಜಯ್ ಸರ್ಕಾರದ ಅಸ್ತಿತ್ವ ಈಗ ಸಂಪೂರ್ಣವಾಗಿ ಸ್ಪೀಕರ್ ನಿರ್ಧಾರದ ಮೇಲೆ ನಿಂತಿದೆ.